ಕಾಂಗ್ರೆಸ್ನಲ್ಲಿ ಶುರುವಾಗಿರುವಂತಹ ದಳ್ಳೂರಿಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ ನಿಮಗೆ. ಹೇಗೆ ಒಂದು ಸ್ಟೇಟ್ಮೆಂಟ್ 100 ಅರ್ಥಗಳನ್ನು ಕಲ್ಪಿಸಿದೆ ಅಂತ ಹೇಳ್ತಾ ಇದ್ವಿ. ಸಿಎಂ ಪುತ್ರ ಯತೀಂದ್ರ ವಿರುದ್ಧ ಶಿಸ್ತು ಕ್ರಮದ ತೂಗುಗತ್ತಿ ನೇತಾಡ್ತಾ ಇದೆಯಾ? ಹಾಗಾದ್ರೆ ನಿಜವಾಗ್ಲೂ ಯತೀಂದ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತಾ ಹೈಕಮಾಂಡ್? ಯತೀಂದ್ರ ವಿರುದ್ಧ ಶಿಸ್ತು ಕ್ರಮಕ್ಕೆ ಕೆಲ ಶಾಸಕರು ಆಗ್ರಹಿಸ್ತಾ ಇದ್ದಾರೆ. ಶಾಸಕರ ಆಗ್ರಹಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪರೋಕ್ಷ ಬೆಂಬಲವನ್ನು ಕೊಟ್ಟಿದ್ದಾರೆ. ನಾನು ಶಿಸ್ತಿನ ಜೊತೆಗೆ ನಿಲ್ತೇನೆ. ಶಿಸ್ತು ಅದನ್ನು ನೀವು ಅಂಡರ್ಲೈನ್ ಮಾಡ್ಕೊಂಡು ನೋಡಬೇಕು. ಶಿಸ್ತಿನ ಜೊತೆಗೆ ನಿಲ್ತೀನಿ, ನನ್ನ ಪಕ್ಷದ ಶಿಸ್ತಿನ ಜೊತೆಗೆ ನಾನು ನಿಲ್ತೀನಿ ಅನ್ನೋದರ ಮೂಲಕ ಒಂದು ಪಾನನ್ನು ಇವರು ಮೂವ್ ಮಾಡಿದ್ರ ಅನ್ನೋದು ಪ್ರಶ್ನೆ. ಮತ್ತು ಯಾರು ಎಷ್ಟೇ ನನ್ನನ್ನು ಕೆರಳಿಸಿದ್ರು ನನ್ನಿಂದ ಯಾವುದೇ ಹೇಳಿಕೆಗಳನ್ನು ನೀವು ತೆಗ್ಸೋಕ್ಕಾಗಲ್ಲ ಅನ್ನೋ ಕಟ್ಟುನಿಟ್ಟಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಮತ್ತು ಪಕ್ಷ ನನ್ನ ಜೊತೆಗಿದೆ, ದಿಲ್ಲಿ ನನ್ನ ಜೊತೆಗಿದೆ ಅನ್ನೋ ಕಾನ್ಫಿಡೆನ್ಸನ್ನು ಅವ್ರು ತೋರಿಸ್ದಂಗಿದೆ. ಪ್ರಚೋದನೆಗೆ ಒಳಗಾದವರಂತೆ ಚೂರೂ ಕಾಣಿಸ್ತಾ ಇಲ್ಲ ಡಿಕೆ ಶಿವಕುಮಾರ್. ಯತೀಂದ್ರ ಸಿದ್ದರಾಮಯ್ಯ ಸೇರಿದಂತೆ ಅನೇಕರು ಈಗಾಗಲೇ ಒಂದೊಂದು ಕಲ್ಲನ್ನು ಒಗಿತಾ ಇದ್ದಾರೆ. ಏನು ಒನ್ಲೈನ್ ಅಜೆಂಡಾ? ಡಿಕೆ ಶಿವಕುಮಾರನ್ನ ಡಿಸ್ಟರ್ಬ್ ಮಾಡೋದು ಒನ್ಲೈನ್ ಅಜೆಂಡಾ. ಯತೀಂದ್ರ ವಿರುದ್ಧ ಶಿಸ್ತು ಕ್ರಮ ಆಗುತ್ತಾ ಅಥವಾ ಎಚ್ಚರಿಕೆ ಆಟ ಆಡ್ತಾರ ಡಿಕೆ ಶಿವಕುಮಾರ್ ಅನ್ನೋ ಪ್ರಶ್ನೆ ಕದನ ಕುತೂಹಲವನ್ನ ಕೆರಳಿಸಿಬಿಟ್ಟಿದೆ. ಅವ್ರು ನನ್ನ ಪಕ್ಷದ ಲೈನ್ ಕ್ರಾಸ್ ಮಾಡಲ್ಲ ಅಂತ ಹೇಳಿದ್ದಾರೆ. ರಾಮನಗರ ಎಂಎಲ್ಎ ಮತ್ತೆ ಕುಣಗಲ್ ಎಂಎಲ್ಎಗೆ ಪದೇ ಪದೇ ಅಧಿಕಾರ ಬಗ್ಗೆ ಹೇಳಿಕೆ ಕೊಡ್ತಾರೆ. ಯಾರಿಗಾದ್ರೂ ಯತೀಂದ್ರ ಅವ್ರಿಗೂ ನೋಟಿಸ್ ಜಾರಿ ಮಾಡ್ತೀರಾ ಸರ್ ಪಕ್ಷದ ವತಿಯಿಂದ? ಈಗ ನಾನು ಮಾತಾಡಕ್ ಹೋಗಲ್ಲ. ನಾನು ಯಾರ ಹತ್ರ ಮಾತಾಡಬೇಕೋ ಮಾತಾಡ್ತೀನಿ. ಸರ್, ಕಾಂಗ್ರೆಸ್ MLAs Iqbal Hussain and Shivaganga has raised a question stating that if they speak anything against the government, disciplinary action will be taken. Still I stand with it. Discipline is on the priority of my party. Sir, Congress MLAs Iqbal Hussain and Shivaganga has raised a question stating that if they speak anything against the government, disciplinary action will be taken. Still I stand with it. Discipline is on the priority of my party. Sir, Congress MLAs Iqbal Hussain and ಡೀಟೇಲ್ಸ್ ಕೊಡ್ತಾರೆ. ಮತ್ತೆ ಜಾಯ್ನ್ ಆಗ್ತಿದ್ದಾರೆ ರವೀಶ್. ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ್ಲಿಂದ ಡಿಕೆ ಶಿವಕುಮಾರನ್ನ ಎಷ್ಟು ಡಿಸ್ಟರ್ಬ್ ಮಾಡೋಕೆ ಸಾಧ್ಯ ಆಗುತ್ತೋ ಅಷ್ಟು ಇಶ್ಯೂಗಳನ್ನ ಸಿದ್ದರಾಮಯ್ಯ ಬಣದವ್ರು ತಂದಿದ್ದು ನಮಗೆ ನೆನಪಿದೆ. ಒಂದು ಎಕ್ಸ್ಟ್ರಾ DCM ಬೇಕು ಅಂತ ಕೇಳಿದಿರ್ಬೋದು, KPCC ಅಧ್ಯಕ್ಷರ ಅವಧಿ ಮುಗಿದಿದೆ ಅಂತ ಹೇಳಿದಿರ್ಬೋದು. ಈಗ ನೋಡಿದ್ರೆ ಉತ್ತರಾಧಿಕಾರಿ ವಿಚಾರದಲ್ಲಿ ಬಟ್ ಯಾವುದಕ್ಕೂ ನಾನು ವಿಚಲಿತನಾಗಲ್ಲ, ದಿಲ್ಲಿ ನನ್ನ ಜೊತೆಗಿದೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಮೂಲಕ ಡಿಕೆ ಶಿವಕುಮಾರ್. ಮಮತಾ, ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಜೊತೆಗೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ನಡುವೆ ಏನೆಲ್ಲ ಮಾತುಕತೆ ಆಗಿದೆ ಅನ್ನೋದು ಕೂಡ ಇಲ್ಲಿ ತನಕ ಮೂರನೇ ಪಾರ್ಟಿಗೆ ಗೊತ್ತೇ ಇಲ್ಲ. ಆ ಮೂವರ ನಡುವೆ ನಡೀತಾ ಇರತಕ್ಕಂಥ ಮಾತುಕತೆ ಉಳಿದಂಥ ನಾಯಕರುಗಳಿಗೆ ಅಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿ ಇಲ್ಲ. ಆ ಕಾರಣಗಳಿಗೋಸ್ಕರವಾಗಿಯೇ ಪದೇ ಪದೇ ಸಿದ್ದರಾಮಯ್ಯ ಬೆಂಬಲಿಗರು ಮತ್ತು DK ಶಿವಕುಮಾರ್ ಅವರ ಬೆಂಬಲಿಗರು ಮಾತಿಗೆ ಮಾತನ್ನು ಬೆಳೆಸುವಂಥ ಪ್ರಕ್ರಿಯೆಯಲ್ಲಿ ತೊಡಗಿದ್ರು. ಅದು ಸರ್ಕಾರ ಬಂದ 6 ತಿಂಗಳು ಆದ ಬಳಿಕ ಬೇರೆ ಬೇರೆ ರೀತಿಯಲ್ಲಿ ಶುರುವಾಯಿತು. ಕಳೆದ 1 ವರ್ಷಗಳಿಂದಲೂ ಕೂಡ ಆ ಜಟಪಟಿ ಮುಂದುವರಿತಾನೆ ಇದೆ. ಈಗ ಒಂದು 6 ತಿಂಗಳಿಂದ ಈಚೆಗೆ ಅದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಹಾಗಾಗಿ ಎರಡೂ ಬಣಗಳಿಂದಲೂ ಕೂಡ ಆ ರೀತಿ ಆಗ್ತಾ ಇದೆ. ಒಂದು ಕಡೆ ಎಲ್ಲೋ ಈ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಈ ಎಲ್ಲ ಒಂದು ಆಕ್ಷನ್ಗಳಿಗೆ ರಿಯಾಕ್ಷನ್ ಮಾಡಿದಂಥ ಸಂದರ್ಭದಲ್ಲಿ ನಾನೇ ಡೇಂಜರ್ ಝೋನ್ಗೆ ಹೋಗ್ಬೋದು ಅಂತ ಅವ್ರಿಗೆ ಅನಿಸಿರ್ಬೋದು. ಜೊತೆಗೆ ಆ ಸುಳಿವು ಕೂಡ ಸಿಕ್ಕಿರ್ಬೋದು. ಆ ಕಾರಣಗಳಿಗೋಸ್ಕರವಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೆ ಒಂದು ರೀತಿಯಲ್ಲಿ ಅದೆಲ್ಲವನ್ನು ಕೂಡ ತಡೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತಾಳ್ಮೆ ನನ್ನನ್ನು ಕಾಯುತ್ತೆ ಅಂತಲೂ ಕೂಡ ಇಲ್ಲಿ ತನಕ ಕೂಡ ಅವ್ರು ನಂಬ್ತಾ ಇದ್ದಾರೆ. ಹಾಗಾಗಿ ಅದು ಒಂದು ಕಡೆ ಆದರೆ ಒಳಗಡೆ ಸುಮ್ಮನೆ ಕೂತಿಲ್ಲ. ಅವರು ಒಳಗಡೆ ಏನೆಲ್ಲ ತಂತ್ರಗಳನ್ನು ಮಾಡಬೇಕು ಆ ತಂತ್ರಗಳನ್ನು DK ಶಿವಕುಮಾರ್ ಅವರು ಮಾಡ್ತಾನೆ ಬರ್ತಾ ಇದ್ದಾರೆ. ಆದರೆ ಬಹಿರಂಗವಾಗಿ ಯಾವ ರೀತಿ ನಡೆದುಕೊಳ್ಬೇಕು ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿಯೇ ಕಾಂಗ್ರೆಸ್ನ ಒಳಗಡೆ ಕ್ಲಾರಿಟಿ ಇಲ್ಲದಂಥ ಸನ್ನಿವೇಶದಲ್ಲಿ ಈ ರೀತಿಯ ಮಾತಿಗೆ ಮಾತು ಬೆಳೆಯುವಂಥ ಪ್ರಕ್ರಿಯೆಗಳು ಮತ್ತು ಗಲಾಟೆಗಳು ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇದನ್ನು ಕಾಂಗ್ರೆಸ್ನ ಹೈಕಮಾಂಡೇ ಮುಂದೆ ನಿಂತು ಬಗೆಹರಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಆದರೆ ಒಂದು ಮಾತಂತೂ ಸತ್ಯ, ಎಲ್ಲೋ ಒಂದು ಕಡೆ ಆಗಿಂದಾಗೆ ನೇರವಾಗಿ ಫೈಟ್ ಮಾಡದೇ ಇದ್ರು ಕೂಡ DK ಶಿವಕುಮಾರ್ ಅವರು ಪರೋಕ್ಷವಾಗಿ ಏನೆಲ್ಲ ಮೆಸೇಜನ್ನು ಪಾಸ್ ಮಾಡಬೇಕು ಅದರ ಪಾಸ್ ಮಾಡೋದ್ರ ಮೂಲಕ ಎಲ್ಲಿ ಫೈಟ್ ಮಾಡಬೇಕು ಅಲ್ಲಿ ನಿರಂತರವಾಗಿ ಫೈಟ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಕಾಂಗ್ರೆಸ್ನ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ನ ಒಳಗಡೆ ಅದು ಕೂಡ ಚರ್ಚೆ ಆಗ್ತಾ ಇದೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಎಲ್ಲ ವಿಚಾರಗಳನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ
ಆ ಒಂದು ಸನ್ನಿವೇಶಕ್ಕೆ ತಕ್ಕಂತೆ ಎಲ್ಲವೂ ಕೂಡ ನಡೀತಾ ಇದೆಯೇನೋ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದೆ. ಅದಕ್ಕೆ ಉತ್ತರ ಸಿಗಬೇಕು ಅಂದ್ರೆ ಇನ್ನೊಂದು 2-3 ತಿಂಗಳ ಕಾಲ ಈ ಒಂದು ಸೀನರಿ ಏನಿದೆ ಇದು ನಡೀತಾನೆ ಇರುತ್ತೆ ಅಂತ ಕೂಡ ಹೇಳಲಾಗ್ತದೆ. ಅಂತಿಮವಾಗಿ ಹೈಕಮಾಂಡ್ ಯಾವ ತೀರ್ಮಾನಕ್ಕೆ ಬರುತ್ತೆ ಕಾದ್ ನೋಡಬೇಕು ಮಮತಾ. ಹಾಗೆ ಸಂಪರ್ಕದಲ್ಲಿ ರವೀಶ್ ವಾಪಸ್ ಬಂದ ಪ್ರಾಯಶಃ ಡಾಕ್ಟರ್ ಯತೀಂದ್ರ ಅವರು ಈ ರೀತಿ ಹೇಳಿಕೆಗಳನ್ನು ಕೊಡಬೇಡ್ದು. ಒಂದು ದೊಡ್ಡ ಸ್ಥಾನದಲ್ಲಿ ತಾವೆಲ್ಲರೂ ಕೂಡ, ಒಂದು ದೊಡ್ಡ ಮಂಥನದಲ್ಲಿ ತಾವೆಲ್ಲರೂ ಕೂಡ ಇದ್ದೀರಿ. ತಾವಾಗಿ ತಾವು ಕೆಳಗಡೆ ಬೀಳೋದು ನಮಗೆಲ್ಲ ಇಷ್ಟ ಇಲ್ಲ. ಒಂದು ಗೌರವಿತವಾಗಿ ತಾವೆಲ್ಲರೂ ಕೂಡ ಹೇಳಿಕೆಯನ್ನು ಕೊಡೋ ಸಂದರ್ಭದಲ್ಲಿ ತಾವು ಹೇಳಬೇಕು. ಇದು ಒಂದು ರೀತಿ ಏನು ಹೇಳ್ತಾರೆ, ಎಳಸು ಅಂತ ಹೇಳ್ತಾರಲ್ಲ, ಆ ರೀತಿ ಸ್ಟೇಟ್ಮೆಂಟ್ ಇದು. ಇದು ಮೈಸೂರು ರಾಜರ ಮನೆ ಅಲ್ಲ, ಇದು ಮೈಸೂರು ರಾಜಮನೆತನದಲ್ಲಿ ಏನಾಗ್ತದೆ, ಅವರಾದ್ಮೇಲೆ ಯಾರು ಇರ್ತಾರೆ ಮಕ್ಕಳು, ತಂದೆ, ಹಿಂಗೆ ಈ ರೂಟು ಇರ್ತದೆ, ವಂಶ ಪಾರಂಪರ್ಯ. ಇದು ಆ ಥರ ವ್ಯವಸ್ಥೆ ಅಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಹೈಕಮಾಂಡು ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರಬೇಕು. ಮುಂದಿನ ಉತ್ತರಾಧಿಕಾರಿ ಯಾರು, ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋ ವಿಷಯಕ್ಕೆ. ಅದನ್ನೆಲ್ಲ ಈಗೆಲ್ಲ ಯಾರ್ಯಾರು ಏನೇನು ಹೇಳಿಕೆ ಕೊಟ್ಟು ಪಕ್ಷಕ್ಕೆ ಮುಜುಗರ ಆಗೋಂಥದ್ದನ್ನು ಮಾಡಬಾರ್ದು. ಏನಾಗ್ತದೆ, ಅವರೊಬ್ಬರು ಸೀನಿಯರ್ ಲೀಡರ್ ಇದ್ದಾರೆ. ಯತೀಂದ್ರ ಸಿದ್ದರಾಮಯ್ಯರು ಒಂದು ಸರಿ MLA ಇದ್ದಾರೆ, ಒಂದು ಸರಿ MLC ಇದ್ದಾರೆ. ಅಂಥವ್ರು ಈ ರೀತಿ ಬಾಲಿಶ ಹೇಳಿಕೆಗಳು ಕೊಟ್ಟರೆ ಏನಾಗ್ತದೆ, ನಾಳೆ ದಿನ ನಾವು ಅವ್ರು ಫಾಲೋ ಮಾಡೋಕ್ಕಾಗ್ತದೆ. ನಾವು ಒಂದು ರೀತಿ ಕೊಡ್ತೀವಿ, ನಾನೊಂದು ಕೊಟ್ಟೆ ಅಂತ ಇನ್ನೊಬ್ರು ಒಂದು ಕೊಡ್ತಾರೆ. ಈ ಥರ ಎಲ್ಲರೂ ಒಂದೊಂದು ಹೇಳಿಕೆ ಕೊಟ್ಟರೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ. ಪಾರ್ಟಿ ಮ್ಯಾನೇಜ್ಮೆಂಟು ಅವೆಲ್ಲ ವಿಚಾರ ಹೈಕಮಾಂಡ್ ಬಿಟ್ಟು ವಿಚಾರ. ನಾನು ಚಿಕ್ಕವನಾಗ್ತೇನೆ, ನಾನೊಬ್ಬ ಕಾರ್ಯಕರ್ತನಾಗಿ ಇವತ್ತು ಸಹ ಹೇಳ್ತೇನೆ, ಪ್ರತಿಯೊಂದು ವಿಚಾರದಲ್ಲೂ ಜನರಿಗೆ ಬೇಕಾದಂಥ ಅವರು ಏನು ನಮ್ಮ ಕಾಂಗ್ರೆಸ್ ಪಾರ್ಟಿನ ಆಶೀರ್ವಾದ ಮಾಡಿದ್ದಾರೆ ಆ ಗುರಿಯಲ್ಲಿ ಸ್ಪಂದಿಸುವಂಥದ್ದಾಗಬೇಕು ಅನ್ನೋದೊಂದೇ ನನ್ನ ಆಸೆ. ಯಾವ ಗೊಂದಲನಿಲ್ಲ, ಯಾವ ರೀತಿ ಹೇಳಿಕೆ ಕೊಟ್ಟವ್ರೆ ಅಂತ ನೀವು ಅವ್ರನ್ನೇ ಕೇಳಬೇಕು ಹೊರತು ಈ ವಿಚಾರದಲ್ಲೆಲ್ಲ ನಾನು ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ನಾವು ಯಾವ ಗೊಂದಲದಲ್ಲೂ ಇಲ್ಲ, ಒಳ್ಳೆ ಒಂದು ಕುಟುಂಬದಲ್ಲಿದ್ದೇವೆ. ಎಲ್ಲ ರೀತಿಯಲ್ಲೂ ನಮಗೆಲ್ಲರೂ ನಾಯಕರುಗಳೇ. ಸೊ ಹಾಗಾಗಿ